ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಗಳ ಮನಸ್ಸು ಸೂಕ್ಷ್ಮ ಅಂತ ಗೊತ್ತಿದ್ದು ಕೂಡ ಅವಳ ಮನಸ್ಸನ್ನು ನೋಯಿಸ್ಬಿಟ್ಟಲ್ಲ. ಆ ಮುಗ್ಧ ಮನಸ್ಸಿಗೆ ಎಂಥ ಆಘಾತ ಆಗಿದೆಯೋ. ಛೇ, ಎಂಥ ಪಾಪಿ ನಾನು. ಏ ಭಗವಂತ, ನೀನೇ ಹೇಳು, ಇದನ್ನ ಬಿಟ್ರೆ ನಾನು ಬೇರೆ ಏನ್ ಮಾಡಕ್ಕಾಗ್ತಾ ಇತ್ತು? ಆಯಸ್ಸ ಇಲ್ದಿರೋ ಒಬ್ಬ ಮಗಳ ಕನಸನ್ನ ಪೂರೈಸಕ್ಕೆ ಆಗದೆ ಇರೋ ಒಬ್ಬ ನತದೃಷ್ಟ ತಂದೆ. ಇದನ್ನ ಬಿಟ್ರೆ ಬೇರೆ ನಾನು ಏನ್ ಮಾಡಕ್ಕಾಗ್ತಾ ಇತ್ತಪ್ಪ? ನನಗೆ ಅನ್ನ ಕೊಟ್ಟೆ, ಬಟ್ಟೆ ಕೊಟ್ಟೆ, ಹಣ ಕೊಟ್ಟೆ, ಕೀರ್ತಿ ಕೊಟ್ಟೆ. ಆದ್ರೆ ಜೀವನದಲ್ಲೇ ನನ್ನ ನೆಮ್ಮದಿನ ಕಿತ್ಕೊಂಡ್ಬಿಟ್ಟೆ. ಮನುಷ್ಯ ಸತ್ ಮೇಲೆ ನರಕಕ್ಕೆ ಹೋಗ್ತಾನೆ. ಅವನ ಕರ್ಮಾನುಸಾರ ಅವನನ್ನ ಎಣ್ಣೆಲಿ ಹಾಕಿ ಕುದಿಸ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನೀನ್ ನನಗೆ ಈ ಭೂಮಿ ಮೇಲೆ ಎಲ್ಲ ತೋರಿಸ್ಬಿಟ್ಟೆ. ಯಾವ ಜನ್ಮದಲ್ಲಿ ನಾನು ಏನ್ ಮಾಡಿದ ಪಾಪಕ್ಕೆ ನನಗೆ ಈ ಶಿಕ್ಷೆ ಪರಮಾತ್ಮ? ಯಾವುದಕ್ಕೆ ಈ ಶಿಕ್ಷೆ? ಅಮ್ಮ ಅಳ್ಬೇಡ, ಸಮಾಧಾನ ಮಾಡ್ಕೊಳಮ್ಮ. ಅಳ್ಬೇಡ, ಸಮಾಧಾನ ಮಾಡ್ಕೊಳಮ್ಮ. ಸಮಾಧಾನ ಮಾಡ್ಕೊ. ಅಳ್ಬೇಡ ಸೊಸೆಯಮ್ಮ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಮಾವ? ದೇವ್ರಿ ಯಾಕೆ ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ? ನನ್ ಗಂಗೆಗೆ ಅವರಷ್ಟು ನೋಯಿಸ್ಬಾರ್ದತ್ತು. ಅವನ್ ಪರಿಸ್ಥಿತಿನೂ ಹಾಗೆ ಇದೆಯಲ್ಲಮ್ಮ, ಏನ್ ಮಾಡೋದು? ಏನ್ ಪರಿಸ್ಥಿತಿ? ಅಲ್ಲ ಅಮ್ಮ, ಅಪ್ಪ ಯಾವತ್ತೂ ಗಂಗೆ ಮನ್ಸಿಗೆ ನೋವು ಮಾಡ್ದೋರಲ್ಲ. ಇವತ್ ಯಾಕೆ ಈ ರೀತಿ ಮಾತಾಡಿದ್ರು? ಮಾತಾಡಮ್ಮ. ಗೌರಿ, ನನ್ನ ಕೈ ಮುಗಿತೀನಿ, ನನ್ನ ನೀನು ಕೇಳ್ಬೇಡ ಕಡೆ. ಅಮ್ಮ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇನೋ ಮುಚ್ಚಿಡ್ತಾ ಇದೀರಾ ಅನ್ಸ್ತಾ ಇದೆ ನನ್ಗೆ. ತಾತ, ನೀವಾದ್ರೂ ಹೇಳಿ. ಇಲ್ಲ, ಆ ಥರ ಏನು ಇಲ್ಲಮ್ಮ. ಇಲ್ಲ, ಏನೋ ಇದೆ. ಕಾರಣ ಇಲ್ಲದೆ ಅಪ್ಪ ಈ ರೀತಿ ಎಲ್ಲ ನಡ್ಕೊಳ್ಳೋದಿಲ್ಲ. ಅಪ್ಪನೇ ಅಲ್ಲ, ಜಗತ್ತಲ್ಲಿ ಯಾವ ತಂದೆನೂ ಮಕ್ಕಳು ಮದ್ವೆ ವಿಷಯದ ಬಗ್ಗೆ ಈ ರೀತಿ ಎಲ್ಲ ನಡ್ಕೊಳ್ಳೋದಿಲ್ಲ. ಯಾವ ತಂದೆನೂ ಮಗಳಿಗೆ ಮದ್ವೆ ಕನ್ಸ್ ಬಿಟ್ಬಿಡು ಅಂತ ಹೇಳಲ್ಲ. ಪಾಪ, ಅವಳು ಮದುವೆ ಅಂತ 100 ಕನ್ಸುಗಳನ್ನು ಕಟ್ಟಿದಾಳೆ. ಅದರಲ್ಲೂ ನಮ್ಮಪ್ಪ ಮಕ್ಕಳಿಗೋಸ್ಕರ ಜೀವ ಕೊಡೋರು. ಅಪ್ಪ ಎಂತ ಮಾತು ಹೇಳ್ತಾರೆ ಅಂದ್ರೆ ಏನೋ ಬಲವಾದ ಕಾರಣ ಇದ್ದೇ ಇದೆ. ಅಮ್ಮ, ತಾತ, ಅದೇನು ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅದೇನು ಅಂತ ಇವಾಗ್ಲೇ ಹೇಳಿ ನನಗೆ. ಗಂಗೆ ಮದುವೆ ವಿಚಾರ ಬಂದಾಗೆಲ್ಲ ನೀವಿಬ್ರು ವಿಚಿತ್ರವಾಗಿ ಆಡ್ತೀರಾ. ಅದರಲ್ಲೂ ಮದುವೆ ವಿಷಯ ಬಂದ ತಕ್ಷಣ ಟೆನ್ಷನ್ ಆಗ್ತೀರಾ. ಗಂಗೆ ಆರೋಗ್ಯದ ವಿಷಯಕ್ಕೂ ಅಷ್ಟೇ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತೀರಾ. ಅವಳನ್ನ ಎಲ್ಲಿಗೂ ಓಡಾಡಕ್ಕೂ ಬಿಡಲ್ಲ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಕಟ್ ಹಾಕ್ತೀರಾ. ಏನ್ ಕಾರಣ? ಆಂಟಿ, ಅಳ್ಳೋದೊಂದೇ ಎಲ್ಲದಕ್ಕೂ ಉತ್ತರ ಅಲ್ಲ. ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಪರಿಹಾರ ಕಂಡುಹಿಡಿಬೋದು. ಅಂಕಲ್ ಈ ತರ ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅಲ್ಲ, ಮಗಳ ಮದ್ವೆ ವಿಷಯ ಎತ್ತಿದ್ರೆ ಇಷ್ಟು ಸಿಟ್ ಮಾಡ್ಕೋತಿದ್ದಾರೆ ಅಂದ್ರೆ ಏನೋ ಸೀರಿಯಸ್ ಇಶ್ಯೂನೇ ಇರತ್ತೆ. ಅದೇನು ಅಂತ ಹೇಳಿ. ತಾತ, ನೀವಾದ್ರೂ ಮಾತಾಡಿ. ನನ್ನನ್ನು ಯಾವಾಗ್ಲೂ ಮನೆ ಮಗ ಅಂತ ಹೇಳ್ತಿದ್ರಿ, ನನ್ನ ಹತ್ರ ಸತ್ಯ ಮುಚ್ಚಿಡ್ತಿದ್ದೀರಾ. ಇದು ನಿಮಗೆ ಸರಿ ಅನ್ಸತ್ತಾ?
ಅಮ್ಮ ತಾತ ಇಷ್ಟು ಕೇಳಿದ್ರು ಯಾಕೆ ನೀವಿಬ್ರು ಮಾತಾಡ್ತಿಲ್ಲ? ದಯವಿಟ್ಟು ಹೇಳಿ. ಗೌರಿ ದಯವಿಟ್ಟು ಸುಮ್ಮನೆ ಇರು. ನಮ್ಮ ಪಾಡಿಗೆ ನಮ್ಮನ್ ಬಿಟ್ಬಿಡೆ. ನಿನ್ನ ಕೈ ಮುಗಿತೀನಿ. ಹೆತ್ತ ಮಕ್ಕಳ ಸಾವನ್ನ ಕಣ್ಣಿಂದ ನೋಡೋ ಶಕ್ತಿ ಯಾವ ತಂದೆಗೂ ಇಲ್ಲ ಭಗವಂತ. ಇದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡು, ಬೇಕಾದ್ರೆ ನೀನ್ ನನ್ನ ಪ್ರಾಣ ತಗೋ, ನನ್ನ ಪ್ರಾಣ ತಗೋ. ಆದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳ ಪ್ರಾಣ ಉಳಿಸು, ನನ್ನ ಗಂಗೆ ಕನಸನ್ನು ನೆರವೇರಿಸು. ನನ್ನ ಪ್ರಾಣ ತಗೋ, ನನ್ನ ಪ್ರಾಣ ತಗೋ. ನನಗೆ ಬದುಕೋ ಆಸೆ ಇಲ್ಲ. ನನಗೆ ಬದುಕೋ ಆಸೆ ಇಲ್ಲ. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನನ್ನ ಮುದ್ದು ಮಗಳ ಮನಸ್ಸು ನೋಯಿಸಿದ್ದಕ್ಕೆ ನನಗೆ ಯಾವ ಕ್ಷಮೆನೂ ಇಲ್ಲ. ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಕ್ಷಮೆ ಇಲ್ಲ. ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಕ್ಷಮೆ ಇಲ್ಲ. ಸಾಯ್ಬೇಕು, ನಾನು ಸಾಯ್ಬೇಕು, ಸಾಯ್ಬೇಕು. ನನ್ನ ಪ್ರಾಣ ತಗೋ, ನನ್ನ ಪ್ರಾಣ ತಗೋ. ನಾನು ಬದುಕಿರ್ಬಾರ್ದು, ನನ್ನ ಪ್ರಾಣ ತಗೋ. ಗೌರಿ ಅವರೇ, ಅವ್ರ ಸಮಾಧಾನ ಆಗ್ಲಿ, ಬಿಟ್ಬಿಡಿ. ಬನ್ನಿ, ನಾವು ಅಂಕಲ್ನ ಮತ್ತೆ ಗಂಗೆನ ಹುಡ್ಕೊಂಡು ಬರಕ್ ಹೋಗೋಣ. ಸರಿ, ನೀವ್ ಹೋಗಪ್ಪನ್ ಹುಡುಕಿ, ನಾನು ಗಂಗೆನ್ ಹುಡುಕ್ಬೇಕು. ತಾತ, ನೀವ್ ಅಮ್ಮನ್ ನೋಡ್ಕೊಳ್ಳಿ.